ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಶಿಕ್ಷಕರು ಜವಾಬ್ದಾರಿ ಮೆರೆಯಬೇಕು, ಎಸ್ಡಿಎಂಸಿಯೊಂದಿಗೆ ಸಮನ್ವಯತೆ ತೋರಬೇಕಾಗಿದೆ. ಗುನ್ನಳ್ಳಿ ರಾಘವೇಂದ್ರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶಿಕ್ಷಕರು ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮೆರೆಯಬೇಕಾಗಿದೆ ಹಾಗೂ ಎಸ್ಡಿಎಂಸಿಯೊಂದಿಗೆ ಸಮನ್ವಯತೆಯನ್ನು ತೋರಬೇಕಾಗಿದೆ ಎಂದು ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಶಿಕ್ಷಕರಿಗೆ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಕೂಡ್ಲಿಗಿ ತಾಲೂಕು ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಹಾಗೂ ಎಸ್ಡಿಎಂಸಿ ಯುವಕರಿಗೆ ಹಕ್ಕು ಮತ್ತು ಕರ್ತವ್ಯ ಹಾಗೂ ಒಂದು ದಿನ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸರ್ಕಾರ ಶಿಕ್ಷಕರಿಗೆ ಅನಗತ್ಯ ಜವಾಬ್ದಾರಿಗಳ ಹೊರೆ ಹೊರಿಸಿದ್ದು ಅವೈಜ್ಞಾನಿಕವಾಗಿ ನಿಲುವಿನ ವಿರುದ್ಧ ಧ್ವನಿ ಎತ್ತಲು ಶಿಕ್ಷಕರ ಪರ ಸದಾ ನಿಲ್ಲುತ್ತದೆ ಎಂದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ ಬೇವೂರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಾಗಾರದಲ್ಲಿ ಮಾತನಾಡಿದರು. ಎಸ್ಡಿಎಂಸಿ ನೂರಾರು ಪದಾಧಿಕಾರಿಗಳು, ಸದಸ್ಯರು ಹಾಗೂ ನೂರಾರು ಮುಖ್ಯ ಶಿಕ್ಷಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ನೌಕ ಸಂಘದ ಅಧ್ಯಕ್ಷ ವೆಂಕಟೇಶ್, ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷರಾದ ಟಿ ಭಾಗ್ಯಮ್ಮ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದರು. ವಂದೇ ಮಾತರಂ. ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗುರುಗಳು ಈ ಗುರುಗಳಿಗೆ ಅವಮಾನ ಮಾಡಿದ್ರೆ ನೀನು ಬಿಒ ಆಫೀಸ್ಗೆ ಕೊಡಬೇಕು ಲೆಟರ್, ನನಗೆ ಕೊಡಂಗಿಲ್ಲ, ಹುಷಾರಿರ್ಬೇಕು ಅಂತೇಳಿ ವಾಪಸ್ ಕಳಿಸ್ತಾರಂದ್ರೆ ನಾವು ಇನ್ನ ಯಾವ ಶತಮಾನದಾಗದೀವಿ ಅಂತ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇದನ್ನೆಲ್ಲ ಗುರುಗಳು ನೋವು ತುಂಬಿಕೊಂಡು ಯಾರು ಹೇಳಲ್ಲ. ಯಾಕೆ ಹೇಳಲ್ಲ? ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಅಂತ, ಬೇರೆ ಕಡೆಗೆ ಎಲ್ಲಿಯನ್ನ ಎತ್ತಾಕ್ಬಿಡ್ತಾರೆ ಅಂತ. ಅದನ್ನೆಲ್ಲ ಗುರುಗಳು ಎಸ್ಡಿಎಂಸಿಗೆ ಹೇಳ್ಬೇಕು, ಮಕ್ಕಳಿಗೆ ಹೇಳ್ಬೇಕು, ಮೀಟಿಂಗ್ ಕರಿಬೇಕು, ಪೋಷಕರಿಗೆ ಕರೆದು ಹೇಳ್ಬೇಕು. ನಿಮಗೆ ಬೆನ್ ಗಾಲಾಗಿರ್ತಾರ ಅವರು, ಸ್ವಲ್ಪ ಗಾಲಾಗಿರ್ತಾರ ಅವರು. ಯಾರು? ಸ್ನೇಹಿತ ಒಂದು ಆಣಿ ತಗೊಂಡು ನಿರ್ದೇಶನ ತಗೊಂಡು ಅಡಿಗೆ ಮಾಡೋದು. ರಾಮ್ಜಿ ಭೀಮರಾವ್ 14ನೇ ಮಗ. ಭೀಮರಾವ್ 14ನೇ ಮಗ, 8 ವರ್ಷದ ಬಾಲಕ. ಇವಾಗ ಎರಡಕ್ಕೆ ಆಪರೇಷನ್ ಮಾಡಿಸಿದ್ವಿ ನಾವು. ಅವಾಗ 14ನೇ ಮಗ ಭೀಮರಾವ್ ಹುಟ್ಟಿದ್ರೆ ನಾವು ಸಂವಿಧಾನ ನೋಡಕ್ಕಾಗ್ತದ, ಮಾತಾಡಕ್ಕಾಗ್ತದ? ಆವತ್ತ ಬರ್ತಾನೆ, ಮಮ್ಮ ಬೇಡ, ನಮ್ಮ ಮನೆಗೆಲ್ಲ ಐತೆ, ನೀನೇನು ಬೇಡ ಮಮ್ಮ ಅಂತ ಹೇಳ್ಬಿಡ್ತಾನೆ. ಯಾರು ಮಾತಾಡ? 14 ಜನ ಪ್ಲಸ್ ಅವ್ರ ವ್ಯಕ್ತಿ ಪ್ಲಸ್ ತಂದೆ ತಾಯಿ, ಯಾರು ಮಾತಾಡ? ಅವನು ಹೋಗ್ಬಿಡ್ತಾನೆ. ಏನಪ್ಪ ತಂದೆ ಹೇಳ್ತಾನೆ, ರಾಮ್ಜಿ ಸಕ್ಬಾಲ್ ಹೇಳ್ತಾನೆ, ಏನಪ್ಪ ಭೀಮರಾವ್, ನಮ್ಮ ಮನೆಗ ನಾವು ಇವತ್ತು ಉಪವಾಸ, ನೀನು ನನ್ನ ಸ್ನೇಹಿತ ಆಣಿ ಕೊಡಕ್ ಬರ್ತಾನೆ, ಕೊಂಡು ಕೊಡಕ್ ಬಂದಾನೆ, ದುಡ್ಡು ಕೊಡಕ್ ಬಂದ್ರೆ ಬೇಡ ಅಂದಿಲ್ಲ, ನೀನು ಆಮೇಲೆ ಕೊಡ್ತಿದ್ದೀವಿ, ಬೇಡಪ್ಪ, ಸ್ನೇಹ ಭಾಗದಾಗ ಹಣಕ್ಕ ತೊಂದರೆ ನೀವು ಹೊಡೆದಾಡಬಾರ್ದು ಅಂತಂದೇಳಿ ನಾನು ಆ ಮಾತು ಹೇಳಿದೆ. ನಂದೇನಾದ್ರು ತಪ್ಪಾತೇನು ಇಲ್ಲಪ್ಪ, ತಪ್ಪಿಲ್ಲ, ಇದು ನಿಜವಾದ ಕಥೆ. ಅವ್ರ ಅಮ್ಮನ ಕರೆದು ಕೇಳ್ತಾನೆ, ಇದನ್ನ ಕೇಳಿ ಗುರುಗಳು ಮತ್ತು ಎಸ್ಡಿಎಂಸಿಯವರು. ಅವ್ರ ಅಮ್ಮನ ಭೀಮರಾವ್ ಕರೀತಾನೆ, ಅಮ್ಮ ಅಮ್ಮ ಇವತ್ತೇನೀಗ ಹೇಳ್ಬಿಟ್ಟು ತಾಲೂಕಾಗಿ ಹೇಳ್ತೇವೆ. ತಾಲೂಕಾಗಿ ಹೇಳ್ತಂದ್ರೆ ರಾಜ ನೋಡಿಯಲ್ಲ, ಮೈಸೂರು ರಾಜ ನೋಡಿದ್ರೆ ಈ ತಾಲೂಕಿಗೆ ರಾಜ್ಯ. ರಾಜ ಅಲ್ಲ, ರಾಜ ತಾಲೂಕಿಗೆ ರಾಜ್ಯ. ಆದರೂ ಯಾರೋ ಒಬ್ಬ ಗುರುಗಳು ಲೆಟರ್ ಕೊಡಕ್ ಹೋದಾಗ ಗುರುಗಳಂದ್ರೆ ಯಾರು? ನಮ್ಮನ್ನು ಓದಿಸಿ ನಮ್ಮನ್ನು ಈ ಲೆವೆಲ್ ತಂದಿರ್ತಕ್ಕಂಥ ಪಿವಾನ್ ಪೋಸ್ಟ್ನಿಂದ ಜಡಿಸುವವರಿಗೆ ತಗೊಂಡು ಹೋಗಿರತಕ್ಕಂಥ ಗುರುಗಳು. ಈ ಗುರುಗಳಿಗೆ ಅವಮಾನ ಮಾಡಿದ್ರೆ ನೀನು ಬಿಒ ಆಫೀಸ್ಗೆ ಕೊಡಬೇಕು ಲೆಟರ್, ನನಗೆ ಕೊಡಂಗಿಲ್ಲ, ಹುಷಾರಿರ್ಬೇಕು ಅಂತೇಳಿ ವಾಪಸ್ ಕಳಿಸ್ತಾರಂದ್ರೆ ನಾವು ಇನ್ನ ಯಾವ ಶತಮಾನದಾಗದೀವಿ ಅಂತ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇದನ್ನೆಲ್ಲ ಗುರುಗಳು ನೋವು ತುಂಬಿಕೊಂಡು ಯಾರು ಹೇಳಲ್ಲ. ಯಾಕೆ ಹೇಳಲ್ಲ? ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಅಂತ, ಬೇರೆ ಕಡೆಗೆ ಎಲ್ಲಿಯನ್ನ ಎತ್ತಾಕ್ಬಿಡ್ತಾರೆ ಅಂತ. ಅದನ್ನೆಲ್ಲ ಗುರುಗಳು ಎಸ್ಡಿಎಂಸಿಗೆ ಹೇಳ್ಬೇಕು, ಮಕ್ಕಳಿಗೆ ಹೇಳ್ಬೇಕು, ಮೀಟಿಂಗ್ ಕರಿಬೇಕು, ಪೋಷಕರಿಗೆ ಕರೆದು ಹೇಳ್ಬೇಕು. ನಿಮಗೆ ಬೆನ್ ಗಾಲಾಗಿರ್ತಾರ ಅವರು,
ಸರ್ಪಗಾಲಾಗಿರ್ತಾರ ಅವರು. ಯಾರು? ಪೋಷಕರು, STMC ಮಕ್ಕಳು. ಇದನ್ನು ನಾವು ಎಲ್ಲಿವರೆಗೆ ಮಾಡಲ್ಲ ಅಲ್ಲಿವರೆಗೆ ನಾವು ಹಿಂಸೆ ಅನುಭವಿಸ್ತೀವಿ. ಜನ 4 ಜನ ನೋಡ್ತಾ ಇರ್ತಾರೆ, ಆದ್ರೆ ಮಾತಾಡಲ್ಲ. 4 ಜನ ಆ ಶಾಲೆಗೆ ಏನ್ ನಡೀತದೆ ಏನಿಲ್ಲ ಅಂತ ನೋಡ್ಕೊಂತಿರ್ತಾರೆ, ಮಾತಾಡಲ್ಲ. ಯಾರು ಯಾಕೆ ಮಾತಾಡಕ್ಕಳಪ್ಪ, ನಾನು ಸರ್ಕಾರ ಖಾಸಗಿ ಶಾಲೆಗೆ ಸೇರಿಸ್ಬಿಡ್ತು ಅಂತಾನೆ ಇಲ್ಲ. ಹೋಗ್ಲಿ ಬಿಡಪ್ಪ, ಯಾಕೆ ಬೇಕಂತ. ನಮ್ಮಲ್ಲಿ ನಾವು ಒತ್ತಕ್ಷರಗಳನ್ನ ತಿದ್ಲಿದ್ರೆ, ಮತ್ತೆ ನಾವು ಪದೇ ಪದೇ ಹೇಳ್ತಿರ್ತೀವಿ, ಶಿಕ್ಷಕರ